ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದರ್ನ ನವೋದಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಈ ಸುದ್ದಿ ಆಗ್ತಾ ಇದ್ದಂತೆ ಇದೀಗ ಮಕ್ಕಳ ಆಯೋಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ನವೋದಯ ರೀಜನಲ್ ಆಫೀಸರ್ಗೆ ಮಕ್ಕಳ ಆಯೋಗದಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆಯಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಆಡಳಿತ ಮಂಡಳಿ ವಿರುದ್ಧ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಹಾಸ್ಟೆಲ್ಗೆ ಭೇಟಿ ನೀಡುವಂತೆ ಡಿಸಿ ಜಿಲ್ಲಾ ಮಕ್ಕಳ ಅಧಿಕಾರಿಗೆ ಸೂಚನೆಯನ್ನ ಕೊಡಲಾಗಿದೆ. 3 ದಿನದ ಒಳಗಾಗಿ ಆಯೋಗಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಮಕ್ಕಳ ಆಯೋಗದಿಂದ. ನೋಡಿ, ಈ ಒಂದು ಬೀದರ್ನ ನವೋದಯ ಹಾಸ್ಟೆಲ್ನಲ್ಲಿ ಮೂರು ವಿದ್ಯಾರ್ಥಿಗಳು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಒಬ್ಬರನ್ನ ತಪ್ಪಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈಗ 16 ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈತನ ಆತ್ಮಹತ್ಯೆಗೆ ಏನ್ ಕಾರಣ, ಯಾಕಾಗಿ ಸೂಸೈಡ್ ಮಾಡಿಕೊಂಡ, ಒಂದು ಲೆಟ್ರನ್ನು ಕೂಡ ಬರೆದಿಟ್ಟಿದ್ದಾನೆ. ಕಾರಣ ಏನು? SSLCಯ ಪರೀಕ್ಷೆ ಒಂದ್ ಕಡೆ, ಅದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಪ್ರಿಪರೇಟರಿಗೆ ಎಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಯಾಕೆ ವಿದ್ಯಾರ್ಥಿಗಳು, ಅದು ನವೋದಯ ವಿದ್ಯಾರ್ಥಿಗಳು ಯಾಕೆ ಈ ರೀತಿಯಾಗಿ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ? ಹಾಸ್ಟೆಲ್ನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಹಾಸ್ಟೆಲ್ ವಾರ್ಡನ್ ಯಾವ ರೀತಿಯಾಗಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ? ಮಾನಸಿಕ ಸ್ಥಿಮಿತ ಹೇಗಿರುತ್ತೆ ಮಕ್ಕಳದ್ದು, ಎಲ್ಲವನ್ನು ಕೂಡ ತಿಳಿದುಕೊಳ್ಬೇಕಾಗತ್ತೆ. ಆದರೆ ಇದ್ಯಾವುದೂ ಅಲ್ಲಿ ಆದಂತೆ ಕಾಣಿಸ್ತಾ ಇಲ್ಲ. ಯಾಕೆಂತಂದ್ರೆ ಏನೋ ಒಂದು ಸಾವಾಯಿತು, ಹಾಗಾಗಿ ಏನಕ್ಕೆ ಸಾವಾಯಿತು, ಏನು ಎತ್ತ ಅಂತ ತನಿಖೆ ಆಗತ್ತೆ. ಬಟ್ ಆದರೆ 3 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇತ್ತೀಚೆಗೆ. ಸಹಜವಾಗಿ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಇದೀಗ ಆಡಳಿತ ಮಂಡಳ ವಿರುದ್ಧ ಆಯೋಗ ಇದೀಗ ಸೂಚನೆಯನ್ನ ಹೊರಡಿಸಿದೆ. ಹಾಸ್ಟೆಲ್ಗೆ ಭೇಟಿ ಕೊಡಬೇಕು ಡಿಸಿ ಮತ್ತೆ ಜಿಲ್ಲಾ ಮಕ್ಕಳ ಅಧಿಕಾರಿ ಅಂತ ಹೇಳಿ 3 ದಿನದ ಒಳಗೆ ಆಯೋಗಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ನವೋದಯ ರೀಜನಲ್ ಆಫೀಸರ್ಗೆ ಮಕ್ಕಳ ಆಯೋಗದಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ನೋಡಿ, ನವೋದಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ನಾ ಮುಂದು ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಕಾರಣ ಮಾತ್ರ ಗೊತ್ತಾಗ್ತಾ ಇಲ್ಲ. ಸೊ ಈಗ ಯಾಕೆ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೀಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿದೆ. ಏನ್ ಹೇಳಿದೆ ಮಕ್ಕಳ ಆಯೋಗ? ರಮ್ಯಾ, ನಿಜವಾಗ್ಲೂ ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಒಂದು ನವೋದಯ ಹಾಸ್ಟೆಲ್ ಮತ್ತು ಶಾಲೆ ಇದೆ. ಅಲ್ಲಿ ಏನು ಮಂಠಾಳ ಗ್ರಾಮದ ಶರತ್ ಅನ್ನೋ ಹುಡುಗ 16 ವರ್ಷದ ಆತ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ನು. ಈ ಕುರಿತು ಬೆಳಿಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಏನು ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಆ ಸುದ್ದಿಯನ್ನ ಆಧರಿಸಿ ಆ ಸುದ್ದಿಯನ್ನ ಮಕ್ಕಳ ಆಯೋಗ, ರಾಜ್ಯ ಮಕ್ಕಳ ಆಯೋಗ, ಹಕ್ಕುಗಳ ರಕ್ಷಣಾ ಏನು ಆಯೋಗ ಅದು ಗಮನಿಸಿ ಏನು ಈಗಾಗಲೇ ನವೋದಯ ರೀಜನಲ್ ಆಫೀಸರ್ಗೆ ಒಂದು ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು. ಅಂತಂದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಮಕ್ಕಳ ಮನಸ್ಥಿತಿ ಹೇಗಿದೆ, ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಆಗಿದೆ ಅನ್ನೋ ವಿಚಾರ ಕುರಿತು ಈಗಾಗಲೇ ಅವರನ್ನ ನೋಟಿಸ್ ಜಾರಿ ಮಾಡಿ ಆಯೋಗದಲ್ಲಿ ನವೋದಯ ಆಡಳಿತ ಮಂಡಳಿ ವಿರುದ್ಧ ಸ್ವಯಂ ಪ್ರೇರಿತವಾಗಿ ಆಯೋಗದಲ್ಲಿ ಏನು ಮಕ್ಕಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಕೋಸಂಬೆ ಅವರು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಅದಲ್ಲದೆ ಬೀದರ್ನ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿಲ್ಪಾ ಶರ್ಮಾ ಆಗಿರ್ಬೋದು, ಮತ್ತೆ ಮಕ್ಕಳ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. 3 ದಿನಗಳಲ್ಲಿ ಹಾಸ್ಟೆಲ್ಗೆ ಭೇಟಿ ನೀಡಿ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ, ಮಕ್ಕಳ ಮನಸ್ಥಿತಿ ಮತ್ತು ಸ್ಥಿತಿಗತಿ ಹೇಗಿದೆ ಅನ್ನೋದು ಕುರಿತು ಆಯೋಗಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಸೂಚನೆಯನ್ನ ಆಯೋಗ ಕೊಟ್ಟಿರುವಂತದ್ದು. ಅಂತಂದ್ರೆ ಏನು ಈಗ ಮಾರ್ಚ್ ನಲ್ಲಿ ಎಕ್ಸಾಮ್ ನಿಯರ್ ಬರ್ತಾ ಇದೆ. ಹೀಗಾಗಿ ಮಕ್ಕಳು ಅದರಿಂದ ಭಯಭೀತರಗೊಂಡು ಈ ತರ ಒಂದು ಹೆಜ್ಜೆ ಇಡ್ತಾ ಇದ್ದಾರಾ ಅನ್ನೋದು ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಮೇಲಧಿಕಾರಿಗಳು ಮಕ್ಕಳಿಗೆ ಸಂಬಂಧಪಟ್ಟಂತ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾಗಿರ್ಬೋದು, ಮತ್ತೆ ಅಧಿಕಾರಿಗಳು ಭೇಟಿ ನೀಡಿ ಮಕ್ಕಳಿಗೆ ಒಂದು ಧೈರ್ಯ ತುಂಬುವ ಕೆಲಸ ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳು ಕೂಡ ಮಕ್ಕಳೊಂದಿಗೆ ಮಾತನಾಡುವುದು ಸಾಕಷ್ಟು ಅಗತ್ಯವಾಗುತ್ತೆ. ಹೀಗಾಗಿ ಈ ವಿಷಯದಲ್ಲಿ ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಮಕ್ಕಳ ಆಯೋಗ ಕೂಡ ಎಂಟ್ರಿ ಕೊಟ್ಟಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.